ಇವತ್ತು ನನ್ನ ಹತ್ರ ಇದೆ ಮೋಟರೋಲಾದವರು ಹೊಸದಾಗಿ ಲಾಂಚ್ ಮಾಡಿರುವ ಮೋಟರೋಲಾ 870 Pro. ಈ ಫೋನ್ ನೋಡೋದಕ್ಕೆ ಮಾತ್ರ ಪ್ರೀಮಿಯಂ ಅಲ್ಲ, ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಕಂಪ್ಲೀಟ್ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ಇದರಲ್ಲಿ ಪವರ್ಫುಲ್ ಡೈಮೆನ್ಸಿಟಿ ಪ್ರೊಸೆಸರ್ ಕೂಡ ಸಿಗ್ತಾ ಇದೆ, 1.5K ಕರ್ಡ್ ಅಮೋ LED ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ, ಕ್ರೇಜಿ ಕ್ಯಾಮ್ರಾ ಸೆಟಪ್, 6000 mAh ಬ್ಯಾಟರಿ ಮತ್ತು ಕ್ಲೀನ್ ಅಲೋ ಯು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಕ್ವಶನ್ ಏನಂದ್ರೆ, ಮೋಟರೋಲಾ ಈ ಬಾರಿ ಆಕ್ಚುಯಲ್ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ನ ಲಾಂಚ್ ಮಾಡಿದಾರಾ? ಈ ಪ್ರೈಸ್ ರೇಂಜ್ ನಲ್ಲಿ ಲಾಂಚ್ ಆಗ್ತಿರುವ ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರೆ ಈ 870 Pro ವರ್ತಿದ್ಯಾ? ಇವತ್ತಿನ ವಿಡಿಯೋದಲ್ಲಿ ಈ ಫೋನ್ ನ ಕಂಪ್ಲೀಟ್ ಅನ್ಬಾಕ್ಸಿಂಗ್, ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟರಿ ಮತ್ತು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಈ ಫೋನ್ ಏನಾದ್ರು ನೀವು ಕೊಡ್ಬೇಕಾ, ಇದ್ರ ಲೈವ್ ಡೆಮೋ ನೋಡ್ಬೇಕಾ, ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಮೋಟರೋಲಾ ಈ ಬಾರಿ ಸ್ಪೆಷಲ್ ಪ್ರೀಮಿಯಂ ಪ್ಯಾಕಿಂಗ್ ನ ಕೊಟ್ಟಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನ್ ನೋಡೋದಕ್ಕೆ ಸಿಗುತ್ತೆ. ಫೋನ್ ಸೈಡ್ಗೆ ಇಟ್ರೆ ಬಾಕ್ಸ್ ಒಳಗೆ 90 ವಾಟ್ಸ್ ಟರ್ಬೋ ಪವರ್ಫುಲ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. USB C to C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್, ಯೂಸರ್ ಮ್ಯಾನಲ್ ಮತ್ತು ವ್ಯಾರಂಟಿ ಕಾರ್ಡ್ ಒಳಗಡೆ ಸಿಗ್ತಾ ಇದೆ. ಒಂದ್ ಥಿಂಗ್ ಏನಂದ್ರೆ, ಬಾಕ್ಸ್ ಒಳಗಡೆ ಕವರ್ ಕೊಟ್ಟಿಲ್ಲ. ಈ ಪ್ರೈಸ್ ನಲ್ಲಿ ಅವ್ರು ಕೊಡ್ಬೇಕಿತ್ತು. ಇನ್ನು ಈ ಫೋನ್ ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಹಾನೆಸ್ಟ್ಲಿ ಮೋಟರೋಲಾ 870 Pro ನೋಡೋದಕ್ಕೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ ಫೋನ್ ಕೇವಲ 190 ಗ್ರಾಮ್ ವೆಯ್ಟ್ ಇದೆ ಮತ್ತು ತುಂಬಾ ಸ್ಲಿಮ್ ಪ್ರೊಫೈಲ್ ಹೊಂದಿದೆ. ಇನ್ನು ಇದರ ಇನ್ ಹ್ಯಾಂಡ್ ಫೀಲ್ ಲೈಟ್ ವೇಟ್ ಆಗಿದೆ ಮತ್ತು ಕರ್ಡ್ ಎಡ್ಜಸ್ ಇರೋದ್ರಿಂದ ಈ ಫೋನ್ ಹಿಡಿದಾಗ ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇನ್ನು ಫ್ರಂಟ್ ಸೈಡ್ ಇಂದ ಕರ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಈಗ ಮಾರ್ಕೆಟ್ ನಲ್ಲಿ ಮೋಸ್ಟ್ ಬ್ರ್ಯಾಂಡ್ ಫ್ಲಾಟ್ ಡಿಸ್ಪ್ಲೇ ಕಡೆ ಶಿಫ್ಟ್ ಆಗಿದ್ದಾರೆ, ಆದ್ರೆ ಮೋಟರೋಲಾ ಇನ್ನು ಕರ್ಡ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ನ ಮೇಂಟೈನ್ ಮಾಡ್ತಾ ಇದೆ. ಇನ್ನು ಇದರಲ್ಲಿ ಫ್ರಂಟ್ ಕೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇನ್ನು ಇದರ ಬ್ಲಜರ್ಸ್ ಕೂಡ ಯೂನಿಫಾರ್ಮ್ ಆಗಿದ್ರೆ, ಇದರಿಂದ ಫ್ರಂಟ್ ಲುಕ್ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಫೀಲ್ ತರ ಕೊಡುತ್ತೆ. ಬ್ಯಾಕ್ ಸೈಡ್ ನಲ್ಲಿ ಫ್ಯಾಬ್ರಿಕ್ ಸ್ಟೈಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಜೀನ್ಸ್ ಮೆಟೀರಿಯಲ್ ತರ ಟೆಕ್ಸ್ಚರ್ ಫೀಲ್ ಆಗುತ್ತೆ. ಮ್ಯಾಟ್ ಫಿನಿಶಿಂಗ್ ಇರೋದ್ರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಕಾಣಿಸಲ್ಲ. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ ಕೂಡ ಕ್ಲೀನ್ ಬ್ಲೆಂಡ್ ಆಗಿದೆ. ಇನ್ನು ಇದರಲ್ಲಿ IP68, IP69 ರೇಟಿಂಗ್ ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಅಂದ್ರೆ ಡ್ಯೂರಬಿಲಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಮೋಟರೋಲಾ ಸ್ಟ್ರಾಂಗ್ ಇದೆ. ಆದ್ರೆ ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ. ಮೆಟಲ್ ಫ್ರೇಮ್ ಕೊಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಫೀಲ್ ಬರ್ತಿತ್ತು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹಾನೆಸ್ಟ್ಲಿ ಈ ಪ್ರೈಸ್ ರೇಂಜ್ಗೆ ಇದು ಇಂಪ್ರೆಸಿವ್ ಆಗಿದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.8 ಇಂಚಸ್ 1.5K ಅಮೋ LED ಕರ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 144 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್, ಆನಿಮೇಷನ್ ಮತ್ತು ಗೇಮಿಂಗ್ ಸ್ಮೂತ್ ಫೀಲ್ ಕೊಡುತ್ತೆ. ಪೀಕ್ ಬ್ರೈಟ್ನೆಸ್ 5200 ನಿಟ್ಸ್ ತನಕ ಹೋಗುತ್ತೆ. ಔಟ್ಡೋರ್ ಯೂಸೇಜ್ ನಲ್ಲೂ ಡಿಸ್ಪ್ಲೇ ಈಸಿಯಾಗಿ ವಿಸಿಬಲ್ ಆಗುತ್ತೆ. 10-bit ಪ್ಯಾನಲ್ ಮತ್ತು ಪ್ಯಾಂಥಾನ್ ವ್ಯಾಲಿಡ್ ಕಲರ್ಸ್ ಇರೋದ್ರಿಂದ ಕಲರ್ಸ್ ನ್ಯಾಚುರಲ್ ಮತ್ತು ವೈಬ್ರೆಂಟ್ ಆಗಿ ಕಾಣುತ್ತೆ. ಕಾಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಹಾನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ನೆಟ್ಫ್ಲಿಕ್ಸ್, ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಇಂಪ್ರೆಸಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದರಲ್ಲಿ ಸ್ಪ್ಲಾಶ್ ಟಚ್ ಫೀಚರ್ಸ್ ಹೊಂದಿದೆ. ಅಂದ್ರೆ ಕೈ ಒದ್ದೆ ಆಗಿದ್ದಾಗ, ವೆಟ್ ಇದ್ದಾಗ ಇದರ ಡಿಸ್ಪ್ಲೇ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಇನ್ನು ಈ ಪ್ರೈಸ್ ರೇಂಜ್ ನಲ್ಲಿ ಡಿಸ್ಪ್ಲೇ ಡೆಫಿನೆಟ್ಲಿ ಸ್ಟ್ರಾಂಗ್ ಪಾಯಿಂಟ್ ಅಲ್ಲಿ ಒಂದಾಗಿದೆ. ಇನ್ನು ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಮೋಟರೋಲಾ 870 Pro ನಲ್ಲಿ MediaTek Dimensity 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಸಿಗ್ತಾ ಇದೆ ಮತ್ತು 21 lakh ಪ್ಲಸ್ ಆಂಥೆಸಿಸ್ ಸ್ಕೋರ್ ಬರುತ್ತೆ. 85% CPU ಥ್ರೋಟಲ್ ಇದೆ. ಡೈಲಿ ಯೂಸೇಜ್ ನಲ್ಲಿ ಆಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಆನಿಮೇಷನ್ ಎಲ್ಲ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಅಂದ್ರೆ ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಈ ಫೋನ್ ನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, BGMI, ಕಾಲ್ ಆಫ್ ಡ್ಯೂಟಿ, ಆಲ್ಫಾಬೆಟ್ ತರ ಹೆವಿ ಗೇಮ್ಸ್ ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. ಲಾಂಗ್ ಗೇಮಿಂಗ್ ಸೆಷನ್ಸ್ ಗಾಗಿ ಲಾರ್ಜರ್ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಗೇಮ್ ಮಾಡಿದಾಗ ಹೀಟಿಂಗ್ ಕಂಟ್ರೋಲ್ ಡೀಸೆಂಟ್ ಆಗಿದೆ. ಫೋನ್ ತಿನ್ನಿದ್ರು ಹೀಟಿಂಗ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬೆಂಚ್ ಮಾರ್ಕ್ ಸ್ಕೋರ್ ಕೂಡ ಸ್ಟ್ರಾಂಗ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಈ ಫೋನ್ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಮೋಟರೋಲಾ 870 Pro ನಲ್ಲಿ ಡ್ಯೂಯಲ್ ರೇರ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಮೇನ್ ಸೆನ್ಸಾರ್ 50 MP ಸೋನಿ LYT 710 ಸೆನ್ಸಾರ್ ವಿತ್ OS ಜೊತೆಗೆ ಬರ್ತಾ ಇದೆ. ಫೋಟೋ ಶಾರ್ಪ್ ಆಗಿ ಬರುತ್ತೆ. ಕಲರ್ಸ್ ವೈಬ್ರೆಂಟ್ ಆಗಿದೆ ಮತ್ತು ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ. ಲೋ ಲೈಟ್ ಫೋಟೋಗ್ರಫಿಯಲ್ಲೂ ಡೀಸೆಂಟ್ ಔಟ್ಪುಟ್ ಕೊಡುತ್ತೆ. ನೈಟ್ ಶಾಟ್ಸ್ ಅಲ್ಲೂ ಡೀಟೇಲ್ಸ್ ಚೆನ್ನಾಗಿ ರಿಟರ್ನ್ ಆಗುತ್ತೆ. ಇದರಲ್ಲಿ 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ. ಈ ಅಲ್ಟ್ರಾ ವೈಡ್ ಕ್ಯಾಮ್ರಾ ಮ್ಯಾಕ್ರೋ ಶಾಟ್ಸ್ಗೂ ಯೂಸ್ ಆಗುತ್ತೆ. ಕ್ಲೋಸ್ ಅಪ್ ಶಾಟ್ಸ್ ಹಾನೆಸ್ಟ್ಲಿ ಇಂಪ್ರೆಸಿವ್ ಆಗಿ ಬರುತ್ತೆ. ಫ್ರಂಟ್ ಸೈಡ್ ನಲ್ಲಿ
50 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೆಲ್ಫಿ ವೈಡ್ ಆಗಿ ಬರುತ್ತೆ ಮತ್ತು ಕ್ಲಾರಿಟಿ ಕೂಡ ಸೂಪರ್ ಆಗಿದೆ. ವ್ಲಾಗಿಂಗ್ ಮಾಡೋರಿಗೆ ಡೆಫಿನೆಟ್ಲಿ ಈ ಫೋನ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕ್ಯಾಮ್ರಾ ಕಡೆಯಿಂದ 4K 60 FPS ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ ನಲ್ಲಿ ಇದು ರಿಯಲಿ ಇಂಪ್ರೆಸಿವ್ ಆಗಿದೆ. ವಿಡಿಯೋ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ವಾಕಿಂಗ್ ಶಾಟ್ಸ್ ತೆಗೆದಾಗ ಸ್ಟೇಬಲ್ ಔಟ್ಪುಟ್ ಸಿಗುತ್ತೆ. ಇನ್ನು ಮೋಟರೋಲಾದವರು ಕೆಲವು ಎ ಕ್ಯಾಮ್ರಾ ಫೀಚರ್ಸ್ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಎ ಆಕ್ಷನ್ ಶಾಟ್, ಎ ಅನ್ಬ್ಲರ್, ಸಿಗ್ನೇಚರ್ ಸ್ಟೈಲ್, ಹಾರಿಜಾಂಟಲ್ ಲುಕ್. ಈ ಫೀಚರ್ ಪ್ರಾಕ್ಟಿಕಲ್ ಯೂಸೇಜ್ ನಲ್ಲಿ ಯೂಸ್ಫುಲ್ ಆಗುತ್ತೆ. ಓವರ್ ಆಲ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹಾನೆಸ್ಟ್ಲಿ ಬ್ಯಾಲೆನ್ಸ್ಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಲ್ಲಿ ಅಲೋ UI ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದು ನಿಯರ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬ್ಲಾಟ್ವೇರ್ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು UI ಕಡೆ ಬಂದ್ರೆ ಇದರ UI ಸ್ಮೂತ್ ಆಗಿದೆ ಮತ್ತು ಕ್ಲೀನ್ ಫೀಲ್ ಕೊಡುತ್ತೆ. ಮೋಟರೋಲಾ ಕ್ಲಸ್ಟರ್ ಕೂಡ ಇದೆ. ಚಾಪ್ ಕ್ಲಸ್ಟರ್ ಫ್ಲಾಶ್ ಲೈಟ್ಗೋಸ್ಕರ ಇದೆ. ಟ್ವಿಸ್ಟ್ ಕ್ಲಸ್ಟರ್ ಕ್ಯಾಮ್ರಾ ಓಪನ್ ಮಾಡುತ್ತೆ. ಇವು ಡೈಲಿ ಯೂಸೇಜ್ ನಲ್ಲಿ ಆಕ್ಚುಲಿ ಯೂಸ್ಫುಲ್ ಆಗಿದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. AI ಫೀಚರ್ಸ್ ಮೋಟರೋಲಾ ಫೋಕಸ್ ಮಾಡಿದ್ದಾರೆ. ಡೆಡಿಕೇಟೆಡ್ AI ಬಟನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದರಿಂದ AI ಟೂಲ್ಸ್, ರಿಮೈಂಡರ್, ನೋಟ್ಸ್, ಸ್ಕೆಚ್ ಟು ಇಮೇಜ್ ತರ ಫೀಚರ್ಸ್ ನ ಯೂಸ್ ಮಾಡಬಹುದು. ಜೊತೆಗೆ ಸರ್ಕಲ್ ಟು ಸರ್ಚ್, ಗೂಗಲ್ ಜೆಮಿನಿ ಸಪೋರ್ಟ್ ಕೂಡ ಎಲ್ಲವೂ ಇದರಲ್ಲಿದೆ. ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಕ್ಲೀನ್ ಮತ್ತು ಸ್ಮೂತ್ ಆಗಿದೆ. ಇನ್ನು ಈ ಫೋನ್ ನ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟರಿ ಡಿಪಾರ್ಟ್ಮೆಂಟ್ ನಲ್ಲಿ ಮೋಟರೋಲಾ 870 Pro ಸ್ಟ್ರಾಂಗ್ ಆಗಿ ಕಾಣುತ್ತೆ. ಇದರಲ್ಲಿ 6000 mAh ಲಾರ್ಜರ್ ಬ್ಯಾಟರಿ ಇದೆ. ಹೆವಿ ಯೂಸ್ ಮಾಡಿದ್ರು ಈಸಿಯಾಗಿ ಒಂದಿನ ಪ್ಲಸ್ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಇದರಲ್ಲಿ 90 ವಾಟ್ ಚಾರ್ಜರ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇದು ಅರೌಂಡ್ 20 ಮಿನಿಟ್ಸ್ ನಲ್ಲಿ 50% ಚಾರ್ಜ್ ಆಗುತ್ತೆ. ಬ್ಯಾಟರಿ ಬ್ಯಾಕಪ್ ಪ್ಲಸ್ ಚಾರ್ಜಿಂಗ್ ಕಾಂಬಿನೇಷನ್ ಹಾನೆಸ್ಟ್ಲಿ ಸೂಪರ್ ಆಗಿದೆ. ಇನ್ನು ಈ ಫೋನ್ ನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಜೊತೆಗೆ ಡಾಲ್ಬಿ ಆಟೋಮಸ್ ಇದೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಸೌಂಡ್ ಲೌಡ್ ಆಗಿ ಕೂಡ ಕೇಳಿಸುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, NFC ಸಪೋರ್ಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಮಲ್ಟಿಪಲ್ 5G ಬ್ಯಾಂಡ್ಸ್ ಎಲ್ಲವೂ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಫೀಚರ್ಸ್ ಕೂಡ ಸಿಗ್ತಾ ಇದೆ. ಇದರಿಂದ PC ಮತ್ತು ಟ್ಯಾಬ್ಲೆಟ್ ಜೊತೆಗೆ ಸೀಮ್ಲೆಸ್ ಕನೆಕ್ಷನ್ ಕೂಡ ಮಾಡಬಹುದು. ಸೊ ಓವರ್ ಆಲ್ ನೋಡೋದಾದ್ರೆ ಮೋಟರೋಲಾ 870 Pro ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡೋ ಫೋನ್ ಆಗಿದೆ. ನಿಮಗೆ ಪ್ರೀಮಿಯಂ ಕರ್ವ್ ಡಿಸ್ಪ್ಲೇ ಬೇಕು, ಪವರ್ಫುಲ್ ಪರ್ಫಾರ್ಮೆನ್ಸ್ ಬೇಕು, ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಬೇಕು, ಬಿಗ್ ಬ್ಯಾಟರಿ ಬೇಕು, ಗುಡ್ ಕ್ಯಾಮ್ರಾ ಬೇಕು ಅಂದ್ರೆ ನೀವು ಆರಾಮಾಗಿ ಮೋಟರೋಲಾ 870 Pros ನ ಆರಾಮಾಗಿ ತಗೊಳ್ಬಹುದು. ಆದ್ರೆ ಪ್ರೈಸ್ ಸ್ಲೈಟ್ಲಿ ಅಗ್ರೆಸಿವ್ ಆಗಿದೆ ಅನಿಸ್ತು. ಅರೌಂಡ್ 37,000 ರೂಪಾಯಿಂದ 42,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಲಾಂಚ್ ಆಗಿದೆ. ಬ್ಯಾಂಕ್ ಆಫರ್ಸ್ ಜೊತೆಗೆ ಎಫೆಕ್ಟಿವ್ ಪ್ರೈಸ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಮೋಟರೋಲಾ 870 Pro ಹೇಗನ್ಸ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಟೆಕ್ ಪ್ರೋ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.